ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಟಾಸ್ಕ್ ಮೋಡಿ ಮಾಡ್ತಾ ಇದೆ. ಇನ್ನೊಂದು ಕಡೆ ಶಿಶಿರ್ ಅವರನ್ನ ಚೈತ್ರ ಅವರು ತಮ್ಮಿಂದ ಜೋಡಿಯಾಗಲು ಹಿಂದೇಟು ಹಾಕಿದ ವಿಚಾರಕ್ಕೆ ಶಿಶಿರ್ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಚೈತ್ರ ವಿರುದ್ಧ ಕೂಗಾಡಿದ್ದಾರೆ. ಆದರೂ ಐಶ್ವರ್ಯ ಅವರು ಹರಸಾಹಸ ಪಟ್ಟು ಶಿಶಿರ್ ಅವರನ್ನ ಮನವೊಲಿಸಿದ್ದಾರೆ. ಮನಸ್ಸಿಲ್ಲದ ಮನಸ್ಸಿನಿಂದ ಶಿಶಿರ್ ಅವರ ಜೊತೆ ಜೋಡಿಯಾಗಿದ್ದಾರೆ. ಇನ್ನೊಂದು ಕಡೆ ವಾಗ್ವಾದದಿಂದ ಪರಸ್ಪರ ಮುನಿಸು ಮಾಡಿಕೊಂಡಿದ್ದ ಧರ್ಮ ಅನುಷಾ ಅವರು ಕೊನೆಗೂ ಮುನಿಸು ಮರೆತು ಆಪ್ತವಾಗಿ ಮಾತನಾಡಿದ್ದಾರೆ. ಆ ಕ್ಷಣದಲ್ಲಿ ಹೀಗೆಲ್ಲ ಆಯ್ತೆಂದು ಅನುಷಾಳ ಬಳಿ ಧರ್ಮ ಕ್ಷಮೆ ಕೇಳಿದ್ದಾರೆ. ಕಾಲಿನಲ್ಲಿ ಆಟದ ಮೊದಲಿಗೆ ಚೈತ್ರ ಶಿಶಿರ್ ಅವರು ಹೊರಬಿದ್ದಿದ್ರು. ಆ ಬಳಿಕ ಧರ್ಮ ಐಶ್ವರ್ಯ, ನಂತರ ಮೋಕ್ಷಿತಾ ಧನ್ರಾಜ್, ಅದಾದ ನಂತರ ಸುರೇಶ್ ಅನುಷಾ ಹೊರಬಿದ್ದಿದ್ರು. ಅಂತಿಮವಾಗಿ ಗೌತಮಿ ಹನುಮಂತು ಜೋಡಿ ಟಾಸ್ಕ್ ನಲ್ಲಿ ಗೆದ್ರು. ಅವರಿಗೆ 200 ಅಂಕಗಳು ಸಿಕ್ಕಿವೆ. ಇನ್ನು ಬಿಗ್ ಬಾಸ್ ಮನೆಗೆ ರಾಮಾಚಾರಿ ಧಾರಾವಾಹಿ ಖ್ಯಾತಿಯ ಚಾರು ಹಾಗೂ ರಾಮಾಚಾರಿ ಅತಿಥಿಯಾಗಿ ಬಂದಿದ್ದಾರೆ. ಹನುಮಂತು ಅವರು ಚಾರು ಅವರಿಗಾಗಿ ಹಾಡೊಂದನ್ನ ಹಾಡಿ ಗುಲಾಬಿ ಹೂವನ್ನ ನೀಡಿದ್ದಾರೆ. ಇನ್ನೊಂದು ಕಡೆ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಸ್ಪರ್ಧಿಗಳ ಹಳೆಯ ಫೋಟೋಗಳನ್ನ ಟಿವಿಯಲ್ಲಿ ಹಾಕಲಾಗಿದೆ. ಫೋಟೋಗಳನ್ನ ನೋಡಿ ಸ್ಪರ್ಧಿಗಳು ಆ ದಿನಗಳನ್ನ ಸ್ಮರಿಸಿದ್ದಾರೆ, ಭಾವುಕರಾಗಿದ್ದಾರೆ. 4ನೇ ಟಾಸ್ಕ್ ನೀಡಿದ್ದು, ಇದರಲ್ಲಿ ಜೋಡಿಗಳು ಡಾನ್ಸ್ ಅಭ್ಯಾಸ ಮಾಡಿ ಅದನ್ನ ಪ್ರದರ್ಶನ ಮಾಡಬೇಕು. ಈ ಟಾಸ್ಕ್ಗೆ ಚಾರು ಹಾಗೂ ರಾಮಾಚಾರಿ ಜಡ್ಜಸ್ ಆಗಿರ್ತಾರೆ. ರಕ್ಕಮ್ಮ ಹಾಡಿಗೆ ಧರ್ಮ ಐಶ್ವರ್ಯ ಅವರು ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ಶಿಶಿರ್ ಚೈತ್ರ ಅವರು ಮುತ್ತಣ್ಣ ಪಿಪಿ ಊದುವ ಹಾಡಿಗೆ ನೃತ್ಯ ಮಾಡಿದ್ದಾರೆ. ಈ ನೃತ್ಯವನ್ನು ನೋಡಿ ಸಹ ಸ್ಪರ್ಧಿಗಳು ಭಾವುಕರಾಗಿದ್ದಾರೆ. ಚೈತ್ರ ಅವರನ್ನು ಗಂಡನ ಮನೆಗೆ ಕಳುಹಿಸಿದ ದೃಶ್ಯ ನೋಡಿ ಸಹ ಸ್ಪರ್ಧಿಗಳು ಭಾವುಕರಾಗಿದ್ದಾರೆ. ಹಾಗೂ ಮಂಜು ಅವರು ತಮ್ಮ 3 ತಂಗಿಯರನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ಇನ್ನು ತೀರ್ಪುಗಾರರು ಚಾರು ಹಾಗೂ ರಾಮಚಾರಿ ಅಂಕಗಳನ್ನ ನೀಡಿದ್ದಾರೆ. ಇನ್ನು ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿರುವ ಒಂದು ಪ್ರೋಮೋ ಗಮನ ಸೆಳೆದಿದೆ. ಇದರಲ್ಲಿ ಹನುಮಂತು ಅವರು ಚುಟು ಚುಟು ಹಾಡಿಗೆ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಡಾನ್ಸ್ ಮಾಡುವ ವೇಳೆ ಹನುಮಂತು ಅವರು ಕೆಳಗೂ ಬಿದ್ದಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಹನುಮಂತು ಅವರು ಗಮನ ಸೆಳೆದಿದ್ದಾರೆ. ಇನ್ನೊಂದು ಕಡೆ ಸುರೇಶ್ ಹಾಗೂ ಐಶ್ವರ್ಯ ಅವರು ಕೂಡ ಕುಣಿದಿದ್ದಾರೆ. ಇಷ್ಟು ದಿನ ಬರೀ ಮಾತು ಜಗಳ ಟಾಸ್ಕ್ ಅಲ್ಲಿ ಮುಳುಗಿದ್ದ ಸುರೇಶ್ ಅವರು ಈಗ ಮೈಚಳಿ ಬಿಟ್ಟು ಕುಣಿದಿದ್ದಾರೆ. ಸದ್ಯ ಈ ಒಂದು ಪ್ರೋಮೋ ಗಮನ ಸೆಳೆದಿದೆ.